ಭಾಗವಹಿಸಲು ಬಂದಿದ್ದೇನೆ. ಒಂದು ಹಳೆಯ ಸಂಬಂಧ, ಸ್ನೇಹಿತರು ಮತ್ತು ಆತ್ಮೀಯರಾಗಿದ್ದಂಥ ಹೊನ್ನಪ್ಪನವರ ಸವಿ ನೆನಪಿಗಾಗಿ ಮತ್ತು ಮಂಡ್ಯದ ಮೇಲಿನ ವಿಶೇಷ ಪ್ರೀತಿಯಾಗಿ ನಾನು ಬಂದಿದ್ದೇನೆ. ಪ್ರಾಸಿಕ್ಯೂಷನ್ ವಿಚಾರ ಭಾಳಷ್ಟು ಚರ್ಚೆ ಮಾಡ್ತಿದ್ದಾರೆ. ಕೋರ್ಟಲ್ಲೂ ಕೂಡ ಅದು ಚರ್ಚೆ ಆಯಿತು. ಹಿಂದೆ ಇರುವಂಥ BJP ನಾಯಕರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅನ್ನೋಂಥದ್ದು ಕೂಡ ಭಾಳ ಚರ್ಚೆ ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ ರಾಜ್ಯಪಾಲರು. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಇದು ಮೊದಲನೇ ಪ್ರಕರಣ ಅಲ್ಲ. ಹಲವಾರು ರಾಜ್ಯಗಳಲ್ಲಿ ಹಲವಾರು ಪ್ರಕರಣ ಆಗಿದೆ, ಕರ್ನಾಟಕದಲ್ಲೂ ಕೂಡ ಆಗಿದೆ. ಒಂದು ಸ್ಥಾಪಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಪ್ರಾಸಿಕ್ಯೂಷನ್ ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು, ಮತ್ತು ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದರಲ್ಲಿ ಆಗಿದ್ದಾವೆ. ಅದನ್ನೇ ನಾವು ವಕೀಲರ ವಾದದಲ್ಲೆಲ್ಲ ನೋಡ್ತಾ ಇದ್ದೇವೆ. ಒಂದು ಅಮೆಂಡ್ಮೆಂಟ್ ಆಯಿತು, 2018ರಲ್ಲಿ ಅಮೆಂಡ್ಮೆಂಟ್ ಆಯಿತು. ಆ ಅಮೆಂಡ್ಮೆಂಟಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಚರ್ಚೆಗೆ ಗ್ರಾಸ ಆಗಿದೆ ಅಷ್ಟೇ. 17 ಅಮೆಂಡ್ಮೆಂಟ್ ಆದ ನಂತರ ಏನು ಬದಲಾವಣೆ ಆಗಿದೆ ಅಮೆಂಡ್ಮೆಂಟ್ ಪ್ರಕಾರ ಅದಾಗಿದೆ. ಬಟ್ ಇಲ್ಲಿ ಒಂದು ಗಮನಿಸಬೇಕು, ನಮ್ಮ ಕಾಂಗ್ರೆಸ್ ಮಿತ್ರರು ಯಾಕೆ ಅಷ್ಟು ಆತಂಕಗೊಳಗಾಗಿದ್ದಾರೆ ನನಗೆ ಗೊತ್ತಿಲ್ಲ. ರಾಜ್ಯಪಾಲರು ಕೊಟ್ಟಿರುವಂಥದ್ದು ಕೇವಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಅದು ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಫ್ರೀ ಫೇರ್ ಆಗಿರಬೇಕು ಅನ್ನುವಂಥದ್ದು. ಯಡಿಯೂರಪ್ಪರ ವಿಷಯದಲ್ಲಿ ಹಂಗೆ ಇರಲಿಲ್ಲ, ಇನ್ವೆಸ್ಟಿಗೇಷನ್ ಇರಲಿಲ್ಲ, ಪ್ರಾಸಿಕ್ಯೂಟೇ ಮಾಡಿ ಅಂದಿದ್ರು. ಪ್ರಾಸಿಕ್ಯೂಷನ್ ಯಾವಾಗ ಬರ್ತದೆ? ಇನ್ವೆಸ್ಟಿಗೇಷನ್ FIR ಆಗಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆದಮೇಲೆ ಪ್ರಾಸಿಕ್ಯೂಷನ್ ಬರ್ತದೆ. ಅವು ಯಾವುದನ್ನು ಮಾಡದೆ, ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಯಾವುದನ್ನು ಮಾಡದೆ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಸಮನ್ಸ್ ಮಾಡುವಂಥ ಅಧಿಕಾರವನ್ನು, ಪ್ರಾಸಿಕ್ಯೂಟ್ ಮಾಡುವಂಥ ಅಧಿಕಾರವನ್ನು ಅವ್ರು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಅವತ್ತಿನ ಒಂದು ಗವರ್ನರ್ದ ಇದನ್ನು ಹಲವಾರು ಕೋರ್ಟಲ್ಲಿ ಟೀಕು ಟಿಪ್ಪಣಿಗಳು ಕೂಡ ಆಯಿತು, ಸ್ಟ್ರಿಕ್ಚರ್ ಕೂಡ ಪಾಸ್ ಆಯಿತು. ಆದರೆ ಇವತ್ತು ರಾಜ್ಯಪಾಲರು ಕೇವಲ ಇನ್ವೆಸ್ಟಿಗೇಷನ್ಗೆ ಮಾಡಿದ್ದಾರೆ. ಆದ್ದರಿಂದ ಎನಿಹೌ ಕೋರ್ಟಲ್ಲಿ ನಡೀತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದಿದೆ, ಕಾದು ನೋಡೋಣ. ನಿನ್ನೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಸರ್, ಮಾಡಿ ಜೊಲ್ಲೆ ಅವ್ರದ್ದಾಗಲಿ ನಿರಾಣಿ ಅವ್ರದ್ದಾಗಲಿ ಆ ವಿಚಾರಗಳು ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಯಾವುದೇ ನನ್ನ ಹತ್ರ ಪೆಂಡಿಂಗ್ ಇಲ್ಲ, ಕೆಲವು ಕೊಟ್ಟಿದ್ದೀನಿ, ಕೆಲವು ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತ. ಅದು ಏನೇ ಇರಲಿ, ಇದಕ್ಕೂ ತಳಕು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಒಬ್ಬ ರಾಜ್ಯದ ಮುಖ್ಯಸ್ಥನ ಮೇಲಿರುವಂಥ ಕೇಸ್ ಇರೋದ್ರಿಂದ ಹೆಚ್ಚಿನ ಪ್ರಯಾರಿಟಿ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈಗ ನನಗನ್ನಿಸ್ತಾ ಇದೆ, ಕೋರ್ಟಿನ ಡಿಸಿಷನ್ಸ್ ಮೇಲೆ ಅವರ ಮುಂದುವರಿಕೆ ಅಥವಾ ಇರುವಿಕೆ ಅದ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಇದೆ. ರಾಜಕೀಯವಾಗಿ ವಿಶ್ಲೇಷಣೆ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಇದು ಮ್ಯಾಟ್ರ್ ಕೋರ್ಟಿಗೆ ಹೋಗಿದ್ದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅವ್ರ ಮುಂದುವರಿಕೆ ಡಿಪೆಂಡ್ ಆಗಿದೆ. ಜೊತೆಗೆ ಸರ್ ಆರೋಪ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು, ಕೆಡುವಂಥ ಕೆಲಸ ಮಾಡ್ತಿದ್ದಾರೆ, ಅದೆಲ್ಲ ಸತ್ಯಕ್ಕೆ ದೂರು. ಯಾವುದೇ ರೀತಿಯ ಆಧಾರ ಇಲ್ಲದೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ. ಹಿಂದೂ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು, ಇನ್ನೊಂದು ಈ ಥರ ಇವೆಲ್ಲ ಹಳೆಯ ಟ್ಯಾಕ್ಟಿಕ್ಸ್, ಇದೇನು ಹೊಸದೇನಲ್ಲ ಸರ್. ಇವಾಗ BJPಯ ಮೂಢ ಹಗರಣ ಅಸ್ತ್ರಕ್ಕೆ ಕಾಂಗ್ರೆಸ್ ಇವಾಗ ಕೋವಿಡ್ ಹಗರಣದ ವಿಚಾರವಾಗಿ ಏನು ಹಾಗೇನಿಲ್ಲ. ಈ ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿತ್ತು. ಇವತ್ತು ಕಮಿಷನ್ನು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದೆ. ಅದರಲ್ಲಿ ಏನಿದೆ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಆಚೆ ಬರಲಿ ಏನಿದೆ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. ನಮ್ಮ ಕಾಲದ ಹಗರಣಗಳನ್ನು ಹೊರಗೆ ತೆಗ್ತೀವಿ ಅನ್ನೋದು ನಾನು ಎಷ್ಟು ಸತಿ ಹೇಳೋದು, ಒಂದು 100 ಸತಿ ಹೇಳಿದ್ದೀನಿ. ದಯವಿಟ್ಟು ತೊಗೊಂಡು ಬನ್ನಿ, ತನಿಖೆ ಮಾಡಿ, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರಿಗೆ ರಾಜಕೀಯವಾಗಿ ಸುಮ್ಮನೆ ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ. ಸರ್, ಇವಾಗ ದರ್ಶನ್ ಅವರ ವಿಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನೇನು ಮಾತಾಡಲ್ಲ. ಚನ್ನಪಟ್ಟಣದ್ದು ಕುಮಾರಸ್ವಾಮಿಜಿಯವ್ರ ಮಾತಾಡಿದ್ದೇವೆ. ಅವರು ಅವರ ಎಲ್ಲ ಇಲ್ಲಿಯ ಹಿರಿಯ ಕಾರ್ಯಕರ್ತರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ ಮತ್ತು ನಮ್ಮ NDA ಪಕ್ಷದ ಎಲ್ಲ ವರಿಷ್ಠರ ಜೊತೆಗೂ ಚರ್ಚೆ ಮಾಡಿ ಅಂತಿಮವಾಗಿ ವರಿಷ್ಠರು ಮತ್ತು ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡ್ತಾರೆ. ಯೋಗೇಶ್ವರ್ ಸರ್ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಕೂಡ ಸ್ಪರ್ಧೆ ಇಲ್ಲ,
ನಾವು ಭೇಟಿಯಾಗಿದ್ವಿ ದಿಲ್ಲಿಯಲ್ಲಿ, ಅವರು ಅಲ್ಲಿ ಇದ್ದರು. ಅವ್ರಿಗೆ ನಾವು ಹೇಳಿದ್ವಿ ಮತ್ತು ಅವರು ಕೂಡ ಒಪ್ಕೊಂಡಿದ್ದಾರೆ. ನಾನು ಆದರೆ ಎನ್ ಡಿ ಎ ಕ್ಯಾಂಡಿಡೇಟ್ ನನ್ನ ಆತ್ಮೀಯ ಸ್ನೇಹಿತರು ಹೊನ್ನಪ್ಪ ಅವರು, ಅವರ ತಂದೆಯವ್ರದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೇನೆ. ಒಂದು ಹಳೆಯ ಸಂಬಂಧ, ಸ್ನೇಹಿತರು ಮತ್ತು ಆತ್ಮೀಯರಾಗಿದ್ದಂಥ ಹೊನ್ನಪ್ಪನವರ ಸವಿ ನೆನಪಿಗಾಗಿ ಮತ್ತು ಮಂಡ್ಯದ ಮೇಲಿನ ವಿಶೇಷ ಪ್ರೀತಿಯಾಗಿ ನಾನು ಬಂದಿದ್ದೇನೆ. ಸರ್, ಭಾಳಷ್ಟು ಪ್ರಾಸಿಕ್ಯೂಷನ್ ವಿಚಾರ ಭಾಳಷ್ಟು ಚರ್ಚೆ ಮಾಡ್ತಿದ್ದಾರೆ. ಕೋರ್ಟಲ್ಲೂ ಕೂಡ ಅದು ಚರ್ಚೆ ಆಯಿತು. ಹಿಂದೆ ಇರುವಂಥ BJP ನಾಯಕರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅನ್ನೋಂಥದ್ದು ಕೂಡ ಭಾಳ ಚರ್ಚೆ ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ ರಾಜ್ಯಪಾಲರು ವಿರುದ್ಧ. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಇದು ಮೊದಲನೇ ಪ್ರಕರಣ ಅಲ್ಲ. ಹಲವಾರು ರಾಜ್ಯಗಳಲ್ಲಿ ಹಲವಾರು ಪ್ರಕರಣ ಆಗಿದೆ, ಕರ್ನಾಟಕದಲ್ಲೂ ಕೂಡ ಆಗಿದೆ. ಒಂದು ಸ್ಥಾಪಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಪ್ರಾಸಿಕ್ಯೂಷನ್ ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು, ಮತ್ತು ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದರಲ್ಲಿ ಆಗಿದ್ದಾವೆ. ಅದನ್ನೇ ನಾವು ವಕೀಲರ ವಾದದಲ್ಲೆಲ್ಲ ನೋಡ್ತಾ ಇದ್ದೇವೆ. ಒಂದು ಅಮೆಂಡ್ಮೆಂಟ್ ಆಯಿತು, 2018ರಲ್ಲಿ ಅಮೆಂಡ್ಮೆಂಟ್ ಆಯಿತು. ಆ ಅಮೆಂಡ್ಮೆಂಟಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಚರ್ಚೆಗೆ ಗ್ರಾಸ ಆಗಿದೆ ಅಷ್ಟೇ. 17 ಅಮೆಂಡ್ಮೆಂಟ್ ಆದ ನಂತರ ಏನು ಬದಲಾವಣೆ ಆಗಿದೆ ಅಮೆಂಡ್ಮೆಂಟ್ ಪ್ರಕಾರ ಅದಾಗಿದೆ. ಬಟ್ ಇಲ್ಲಿ ಒಂದು ಗಮನಿಸಬೇಕು, ನಮ್ಮ ಕಾಂಗ್ರೆಸ್ ಮಿತ್ರರು ಯಾಕೆ ಅಷ್ಟು ಆತಂಕಕ್ಕೊಳಗಾಗಿದ್ದಾರೆ ನನಗೆ ಗೊತ್ತಿಲ್ಲ. ರಾಜ್ಯಪಾಲರು ಕೊಟ್ಟಿರುವಂಥದ್ದು ಕೇವಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಅದು ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಫ್ರೀ ಫೇರ್ ಆಗಿರಬೇಕು ಅನ್ನುವಂಥದ್ದು. ಯಡಿಯೂರಪ್ಪರ ವಿಷಯದಲ್ಲಿ ಹಂಗೆ ಇರಲಿಲ್ಲ, ಇನ್ವೆಸ್ಟಿಗೇಷನ್ ಇರಲಿಲ್ಲ, ಪ್ರಾಸಿಕ್ಯೂಟಿವ್ ಮಾಡಿ ಅಂದಿದ್ರು. ಪ್ರಾಸಿಕ್ಯೂಷನ್ ಯಾವಾಗ ಬರ್ತದೆ? ಇನ್ವೆಸ್ಟಿಗೇಷನ್ FIR ಆಗಿ, ಇನ್ವೆಸ್ಟಿಗೇಷನ್ ಆಗಿ, ಚಾರ್ಜ್ ಶೀಟ್ ಆದಮೇಲೆ ಪ್ರಾಸಿಕ್ಯೂಷನ್ ಬರ್ತದೆ. ಅವು ಯಾವುದನ್ನು ಮಾಡದೆ, ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಯಾವುದನ್ನು ಮಾಡದೆ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಸಮನ್ಸ್ ಮಾಡುವಂಥ ಅಧಿಕಾರವನ್ನು, ಪ್ರಾಸಿಕ್ಯೂಟ್ ಮಾಡುವಂಥ ಅಧಿಕಾರವನ್ನು ಅವ್ರು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಅವತ್ತಿನ ಒಂದು ಗವರ್ನರ್ದು ಇದನ್ನು ಹಲವಾರು ಕೋರ್ಟಲ್ಲಿ ಟೀಕು ಟಿಪ್ಪಣಿಗಳು ಕೂಡ ಆಯಿತು, ಸ್ಟ್ರಿಕ್ಚರ್ ಕೂಡ ಪಾಸ್ ಆಯಿತು. ಆದರೆ ಇವತ್ತು ರಾಜ್ಯಪಾಲರು ಕೇವಲ ಇನ್ವೆಸ್ಟಿಗೇಷನ್ಗೆ ಮಾಡಿದ್ದಾರೆ. ಆದ್ದರಿಂದ ಎನಿಹೌ ಕೋರ್ಟಲ್ಲಿ ನಡೀತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದಿದೆ, ಕಾದು ನೋಡೋಣ. ನಿನ್ನೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಸರ್, ಮಾಡಿ ಜೊಲ್ಲೆ ಅವ್ರದ್ದಾಗಲಿ ನಿರಾಣಿ ಅವ್ರದ್ದಾಗಲಿ ಆ ವಿಚಾರಗಳು ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಯಾವುದೇ ನನ್ನ ಹತ್ರ ಪೆಂಡಿಂಗ್ ಇಲ್ಲ, ಕೆಲವು ಕೊಟ್ಟಿದ್ದೀನಿ, ಕೆಲವು ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತ. ಅದು ಏನೇ ಇರಲಿ, ಇದಕ್ಕೂ ತಳಕು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಒಬ್ಬ ರಾಜ್ಯದ ಮುಖ್ಯಸ್ಥನ ಮೇಲಿರುವಂಥ ಕೇಸ್ ಇರೋದ್ರಿಂದ ಹೆಚ್ಚಿನ ಪ್ರಯಾರಿಟಿ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈಗ ನನಗನ್ನಿಸ್ತಾ ಇದೆ, ಕೋರ್ಟಿನ ಡಿಸಿಷನ್ಸ್ ಮೇಲೆ ಅವರ ಮುಂದುವರಿಕೆ ಅಥವಾ ಇರುವಿಕೆ ಅದ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಇದೆ. ರಾಜಕೀಯವಾಗಿ ವಿಶ್ಲೇಷಣೆ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಇದು ಮ್ಯಾಟ್ರ್ ಕೋರ್ಟಿಗೆ ಹೋಗಿದ್ದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅವ್ರ ಮುಂದುವರಿಕೆ ಡಿಪೆಂಡ್ ಆಗಿದೆ. ಜೊತೆಗೆ ಸರ್ ಆರೋಪ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು, ಕೆಡುವಂಥ ಕೆಲಸ ಮಾಡ್ತಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರು. ಯಾವುದೇ ರೀತಿಯ ಆಧಾರ ಇಲ್ಲದೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ. ಹಿಂದೂ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು, ಇನ್ನೊಂದು ಈ ಥರ ಇವೆಲ್ಲ ಹಳೆಯ ಟ್ಯಾಕ್ಟಿಕ್ಸ್, ಇದೇನು ಹೊಸದೇನಲ್ಲ ಸರ್. ಇವಾಗ BJPಯ ಮೂಢ ಹಗರಣ ಅಸ್ತ್ರಕ್ಕೆ ಕಾಂಗ್ರೆಸ್ ಇವಾಗ ಕೋವಿಡ್ ಹಗರಣ ವಿಚಾರವಾಗಿ ಏನು ಹಾಗೇನಿಲ್ಲ. ಈ ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿತ್ತು. ಇವತ್ತು ಕಮಿಷನ್ನು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಆಚೆ ಬರಲಿ ಏನಿದೆ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. ನಮ್ಮ ಕಾಲದ ಹಗರಣಗಳನ್ನು ಹೊರಗೆ ತೆಗ್ತೀವಿ ಅನ್ನೋದು ನಾನು ಎಷ್ಟು ಸತಿ ಹೇಳೋದು, ಒಂದು 100 ಸತಿ ಹೇಳಿದ್ದೀನಿ. ದಯವಿಟ್ಟು ತೊಗೊಂಡು ಬನ್ನಿ, ತನಿಖೆ ಮಾಡಿ, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರಿಗೆ ರಾಜಕೀಯವಾಗಿ ಸುಮ್ಮನೆ ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ. ಸರ್, ಇವಾಗ ದರ್ಶನ್ ಅವರ ವಿಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನೇನು ಮಾತಾಡಲ್ಲ. ಚನ್ನಪಟ್ಟಣದ್ದು ಕುಮಾರಸ್ವಾಮಿಜಿಯವ್ರ ಮಾತಾಡಿದ್ದೇವೆ. ಅವರು ಅವರ ಎಲ್ಲ ಇಲ್ಲಿಯ ಹಿರಿಯ ಕಾರ್ಯಕರ್ತರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ ಮತ್ತು
ನಮ್ಮ NDA ಪಕ್ಷದ ಎಲ್ಲ ವರಿಷ್ಠರ ಜೊತೆಗೂ ಚರ್ಚೆ ಮಾಡಿ ಅಂತಿಮವಾಗಿ ವರಿಷ್ಠರು ಮತ್ತು ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡ್ತಾರೆ. ಯೋಗೇಶ್ವರ್ ಸರ್ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಕೂಡ ನಾನು ಸ್ಪರ್ಧೆ ಖಚಿತ ಅಂತೀರಾ ಸರ್? ಇಲ್ಲ, ನಾವು ಭೇಟಿಯಾಗಿದ್ವಿ ದಿಲ್ಲಿಯಲ್ಲಿ, ಅವರು ಅಲ್ಲಿ ಇದ್ದರು. ಅವ್ರಿಗೆ ನಾವು ಹೇಳಿದ್ವಿ ಮತ್ತು ಅವರು ಕೂಡ ಒಪ್ಕೊಂಡಿದ್ದಾರೆ. ನಾನು ಆದರೂ NDA